ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಂಕರ್ ನಾಗ್ ಅವರು 35 ವರ್ಷಗಳ ಹಿಂದೆ ಕಾರ್ ಆಕ್ಸಿಡೆಂಟ್ ನಲ್ಲಿ ತೀರೋದ್ರು. ಆ ಕಾರ್ ಆಕ್ಸಿಡೆಂಟ್ ಹೇಗಾಯ್ತು ಅಂತ 3D ಅನಿಮೇಷನ್ ಮುಖಾಂತರ ಇವತ್ತು ತಿಳ್ಕೊಳ್ಳೋಣ. 30 ಸೆಪ್ಟೆಂಬರ್ 1990 ಶಂಕರ್ ನಾಗ್ ಅವರು ಮಧ್ಯರಾತ್ರಿ ತುಂಬಾ ಅರ್ಜೆಂಟ್ ಆಗಿ ದಾವಣಗೆರೆ ಕಡೆಗೆ ಹೊರಡ್ತಾರೆ. ಯಾಕೆ ಅಂತಂದ್ರೆ ಮಾರನೇ ದಿನ ಜೋಕುಮಾರಸ್ವಾಮಿ ಮೂವಿಯ ಮುಹೂರ್ತ ಇರುತ್ತೆ. ಇವರ ಜೊತೆ ಇವರ ಹೆಂಡತಿ ಅರುಂಧತಿ, ಮಗಳು ಕಾವ್ಯ ಹಾಗೆ ಡ್ರೈವರ್ ಆಗಿರುವಂತ ಲಿಂಗಪ್ಪ ಕೂಡ ಇರ್ತಾರೆ. ಟೈಮ್ ಸುಮಾರು ಬೆಳಗಿನ ಜಾವ 5 ಗಂಟೆ. ಶಂಕರ್ ನಾಗ್ ಅವರ ಕಾರು ದಾವಣಗೆರೆ ಹತ್ರ ಇರುವಂತ ಆನಾಗೋಡು ಅನ್ನೋ ಒಂದು ಹಳ್ಳಿ ಹತ್ರ ಹೋಗ್ತಿರುತ್ತೆ. ಆದ್ರೆ ಇದೇ ರೋಡ್ ನಲ್ಲಿ 4-5 ದಿನದಿಂದ ಕೆಟ್ಟು ನಿಂತಿರುವಂತ ಒಂದು ಟ್ರಕ್ ಕೂಡ ಇರುತ್ತೆ. ಕತ್ಲೆ ಇದ್ದಿದ್ರಿಂದ ಡ್ರೈವರ್ ಲಿಂಗಪ್ಪನವರಿಗೆ ಆ ಟ್ರಕ್ ದೂರದಿಂದ ಕಾಣೋದಿಲ್ಲ. ಆದ್ರೆ ಯಾವಾಗ ಹತ್ರ ಬರ್ತಾರೋ ಇಲ್ಲೊಂದು ಟ್ರಕ್ ನಿಂತಿದೆ ಅಂತ ಸಡನ್ ಆಗಿ ಕಾರನ್ನ ಲೆಫ್ಟ್ ಗೆ ಟರ್ನ್ ಮಾಡ್ಬಿಡ್ತಾರೆ. ಅನ್ಫಾರ್ಚುನೇಟ್ಲಿ ಆಪೋಸಿಟ್ ಇಂದನೂ ಒಂದು ಲಾರಿ ಬಂದು ಶಂಕರ್ ನಾಗ್ ಅವರ ಕಾರಿಗೆ ಅಪ್ಪಳಿಸ್ಬಿಡುತ್ತೆ. ಎರಡು ವೆಹಿಕಲ್ ಗಳು ತುಂಬಾ ಸ್ಪೀಡ್ ಆಗಿ ಬಂದು ಅಪ್ಪಳಿಸಿದ್ರಿಂದ ಆ ಸೌಂಡ್ ತುಂಬಾ ಜೋರಾಗಿ ಕೇಳಿಸಿರುತ್ತೆ. ಆದ್ರಿಂದ ಆನಾಗೋಡು ಗ್ರಾಮದ ಜನರು ಬಂದು ನೋಡಿದ್ರೆ ಶಂಕರ್ ನಾಗ್ ಹಾಗೆ ಡ್ರೈವರ್ ಲಿಂಗಪ್ಪ ಸ್ಪಾಟ್ ಔಟ್ ಆಗ್ಬಿಟ್ಟಿರ್ತಾರೆ. ಹಾಗೆ ಮಗಳು ಕಾವ್ಯ ಮತ್ತೆ ಹೆಂಡತಿ ಅರುಂಧತಿ ಅಲ್ಲೇ ಚೂರು ದೂರದಲ್ಲಿ ಬಿದ್ದಿರ್ತಾರೆ. ಇವ್ರಿಗೂ ಸ್ವಲ್ಪ ಏಟ್ ಆಗಿರುತ್ತೆ. ಆದ್ರೆ ಜನರಿಗೆ ಗೊತ್ತಿರೋದಿಲ್ಲ ಆಕ್ಸಿಡೆಂಟ್ ಆಗಿರೋದು ಶಂಕರ್ ನಾಗ್ ಅವರ ಕಾರಿಗೆ ಅಂತ. ಯಾವಾಗ ಅರುಂಧತಿ ಅವರು ಶಂಕರ್ ಎಲ್ಲಿ, ನಾನು ಶಂಕರ್ ನಾಗ್ ಅವರ ಹೆಂಡತಿ, ಕಾರ್ ನಲ್ಲಿ ಇದ್ದಿದ್ದು ಶಂಕರ್ ನಾಗ್ ಅಂತ ಹೇಳ್ತಾರೋ ಜನರಿಗೆ ಗೊತ್ತಾಗುತ್ತೆ. ಈ ಆಕ್ಸಿಡೆಂಟ್ ನಲ್ಲಿ ಸ್ಪಾಟ್ ಔಟ್ ಆಗಿರೋದು ಫಿಲ್ಮ್ ಆಕ್ಟರ್ ಶಂಕರ್ ನಾಗ್ ಅವರು ಅಂತ. ಇದಾದ್ಮೇಲೆ ಅರುಂಧತಿ ಹಾಗೆ ಕಾವ್ಯ ಅವರನ್ನ ಹಾಸ್ಪಿಟಲ್ ಗೆ ಸೇರಿಸಿದ್ರಿಂದ ಇವರಿಬ್ರು ಉಳ್ಕೋತಾರೆ. ಆದ್ರೆ ಶಂಕರ್ ನಾಗ್ ಅವರ ಜೊತೆ ಡ್ರೈವರ್ ಲಿಂಗಪ್ಪನು ಕೂಡ ಸತ್ತೋಗಿರ್ತಾರೆ. ಇದರ ಜೊತೆ ಒಂದು ರೂಮರ್ ಕೂಡ ಇದೆ, ಇದು ಆಕ್ಸಿಡೆಂಟ್ ಅಲ್ಲ, ಒಂದು ಪ್ರೀ ಪ್ಲಾನ್ಡ್ ಮರ್ಡರ್ ಅಂತ. ಆದ್ರೆ ಇದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲದೆ ಇರೋದ್ರಿಂದ ಒಂದು ರೂಮರ್ ಆಗಿನೇ ಉಳ್ಕೋಬಿಟ್ಟಿದೆ.